ಇನ್ನು ಹಾಲಿನ ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ. ಹೋಟೆಲ್ನವರಿಗೆ ಹಾಲಿನ ದರ ಏರಿಕೆಯಿಂದ ದೊಡ್ಡ ಹೊರೆ. ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಕಿಡಿಕಾರಿದ್ದಾರೆ. ನಮಗೆ ಹಾಲಿನ ದರ ರೇಟ್ ಮಾಡಿದ್ರೆ ಆಬ್ವಿಯಸ್ಲಿ ಅವರು ಟೀ ಕಾಫಿಗೂ ಜಾಸ್ತಿ ಮಾಡಬೇಕಾಗುತ್ತೆ. ಅವ್ರು ನಾವು 5 ml ಜಾಸ್ತಿ ಟೀ ಕೊಡ್ತೀವಿ ಅಂತ ಗ್ರಾಹಕರಿಗೆ ಹೇಳೋಕ್ಕಾಗಲ್ಲ. ಹಾಗೇನೆ ಇಲ್ಲಿ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್. ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲಿನ ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದೆ. ನಮ್ಗೆ ಈ ಥರ ಹಾಲಿನ ದರ ಕಳೆದ ವರ್ಷ 3 ಇತ್ತು, 3 ರೂಪಾಯಿ, ಈಗ 2 ರೂಪಾಯಿ ಏರಿಸಿದ್ದಾರೆ. ಬೆಳಗ್ಗೆ ಹಾಲು ಕುಡಿಯೋದಕ್ಕೆ ಮಕ್ಕಳಿಗೆ ಹೊರೆ ಆಗುತ್ತೆ, ಸಂಜೆ ಕೆಲಸ ಮಾಡಿ ಬರೋರಿಗೂ ಕೂಡ ಈಗ ಹೊರೆ ಆಗ್ತಾ ಇದೆ ಅಂತ ಹೇಳಿ. ಅಂದರೆ ಒಂದು ಕಡೆ ಹಾಲು, ಇನ್ನೊಂದು ಕಡೆ ಆಲ್ಕೋಹಾಲು, ಎರಡೂ ಕೂಡ ರೇಟ್ ಜಾಸ್ತಿ ಆಗ್ತಿದೆ. ಜೊತೆಗೆ ಪೆಟ್ರೋಲು, ಡೀಸೆಲ್ಲು. ಸೊ ಲೀಟ್ರ್ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡಿರುವಂಥ KMF ಲೀಟ್ರ್ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡಿ ಈಗ 50 ml ನಾವು ಜಾಸ್ತಿ ಕೊಡ್ತಿದ್ದೀವಿ ಅಂತ ಪಿಸಿ ರಾವ್ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರೇನಿದ್ದಾರೆ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ನವರಿಗೆ ಹಾಲಿನ ದರ ಏರಿಕೆ ಏನಿದೆ ಅದು ಹೊಡೆತ ಆಗುತ್ತೆ. ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಮೊನ್ನೆ ತಾನೇ ಡೀಸೆಲ್ ಪೆಟ್ರೋಲ್ ಬೆಲೆನೂ ಏರಿಸಿರ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ಬೆಲೆನೂ ಏರಿಸ್ತೇನೆ ಅನ್ನುವಂಥ ಸೂಚನೆಗಳು ಬಂದಿದೆ. ಹೀಗಿದ್ದರೂ ನಾವು ಹೋಟೆಲ್ಗಳಲ್ಲಿ ಬೆಲೆಗಳನ್ನು ಇನ್ನೂ ಏರಿಸಲಿಲ್ಲ, ಏರಿಸುವಂಥ ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ಗ್ರಾಹಕರ ಹಿತಚಿಂತನೆಯಿಂದ ಇದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಡ ಹಿಡಿದಿದ್ದೇವೆ. ಇಂದು ಪುನಃ ಹಾಲಿನ ಬೆಲೆಯನ್ನು 2 ರೂಪಾಯಿ ಹೆಚ್ಚಿಸಿದ್ದಾರೆ. ನೋಡುವುದಿದ್ದರೆ ನಂದಿನಿ ಹಾಲು ಇಡೀ ದೇಶದಲ್ಲೇ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಇದನ್ನು ಹಂತ ಹಂತವಾಗಿ ಏರಿಸಬೇಕು. ಆಗಿಂದಾಗೆ ತಮಗೆ ಇಷ್ಟ ಬಂದಾಗೆ ಬೆಲೆಯನ್ನು ಏರಿಸಬಾರ್ದು. ವರ್ಷಕ್ಕೆ ಒಂದು ಸರ್ತಿ ಪ್ರತಿ ಏಪ್ರಿಲ್ ತಿಂಗಳಿಗೆ ಮಾತ್ರ ಒಂದು 5% ಬೆಲೆಯನ್ನು ಏರಿಸಬೇಕು ಅನ್ನುವಂಥ ವಿಚಾರ 3 ದಿನಗಳ ಹಿಂದೆ ಡೈರಿಯವರ ಜೊತೆ ಮಾತುಕತೆ ಮಾಡಿದಾಗ ಇದನ್ನು ತಿಳಿಸಿದ್ದೇವೆ. ಇಂದು ಪುನಃ 2 ರೂಪಾಯಿ ಏರಿಸಿರುವುದು ಸ್ವಲ್ಪ ನಮಗೆ ಬೇಸರ ತಂದಿದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ತಾವೇನಾದರೂ ಹೋಟೆಲ್ ತಿಂಡಿ ಆಹಾರ ಬೆಲೆ ಏರಿಕೆ ಮಾಡ್ತೀರಾ? ತಕ್ಷಣ ಇದರ ಬಗ್ಗೆ ಯಾವುದೂ ಆಲೋಚನೆ ಮಾಡಲಿಲ್ಲ. ಈಗ ಆಷಾಢ ಇದೆ, ಅದರ ಜೊತೆ ನಮ್ಮ ಗ್ರಾಹಕರ ಚಿಂತನೆಯನ್ನು ನಾವು ಮಾಡಬೇಕು. ಎಲ್ಲವನ್ನು ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೇವೆ. ಏನು ಹೇಳ್ತೀರಿ ಸರ್, ತಮಗೆ ಎಷ್ಟು ಹೊರೆ ಆಗುತ್ತೆ ಇದು? ಖಂಡಿತ ಇದು ಎಲ್ಲರಿಗೂ, ಎಲ್ಲ ಹೋಟೆಲ್ ಮಾಲೀಕರಿಗೂ, ಎಲ್ಲ ಗ್ರಾಹಕರಿಗೂ, ಎಲ್ಲ ಗೃಹ ಬಳಕೆಗಾರರಿಗೂ ಒಂದು ದೊಡ್ಡ ಹೊರೆನೇ. ಒಂದು 5% ಏರಿಕೆ ಆಗಿರುವುದು. ಇದನ್ನು ನಾವು ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಂಡು ವಿಚಾರ ವಿನಿಮಯ ಮಾಡಬೇಕಾಗಿದೆ. ಹೊರೆ ಆಗುತ್ತೆ. ಇದು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಪಿಸಿ ರಾವ್ ಅವರು ಹೇಳಿದರು. ಪದೇ ಪದೇ ವರ್ಷದಲ್ಲಿ ಏರಿಕೆ ಮಾಡ್ತಾ ಇದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಯಾವುದಾದ್ರು ಒಂದು ಏಪ್ರಿಲ್ ತಿಂಗಳು ಆ ಥರ ಏನಾದರೂ ಇದ್ದರೆ ನಾವು ಕೂಡ ಪ್ಲಾನ್ ಮಾಡ್ಕೊಳ್ಬೋದು. ಇನ್ನು ಅಶೋಕ್ ಮಾತನಾಡಿದ್ದಾರೆ. ಸಿಎಂ DCM ಬಡವರ ರಕ್ತವನ್ನ ತಿಗಣೆಯಂತೆ ಹಿರ್ತಿದ್ದಾರೆ. ಲೋಕಸಭಾ ಸೋಲಿನ ಕೋಪಕ್ಕೆ ಈ ಬೆಲೆ ಏರಿಕೆ ಪರ್ವ ಶುರುವಾಗಿದೆ. ಹಾಲಿನ ದರ ಹೆಚ್ಚಳದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಸಿಮೆಂಟ್, ಕಬ್ಬಿಣ ಸೇರಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ನೋಡ್ತಾ ಇರಿ. ಹಾಲಿನ ದರ ಕಳೆದ ವರ್ಷ 3 ರೂಪಾಯಿ, ಈಗ 2 ರೂಪಾಯಿ ಏರಿಸಿದ್ದಾರೆ ಅಂತ. ಬೆಳಗ್ಗೆ ಹಾಲು ಕುಡಿಯೋದಕ್ಕೆ ಮಕ್ಕಳಿಗೆ ಹೊರೆ ಆಗುತ್ತೆ. ಸಂಜೆ ಕೆಲಸ ಮಾಡಿ ಬರೋರಿಗೆ ಆಲ್ಕೋಹಾಲ್ ಕುಡಿಯೋಕೆ ಕಷ್ಟ ಆಗುತ್ತೆ. ಅದರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಎಷ್ಟು ನಾಲ್ಗೆ ಇದೆ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದರು. ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ